ಆದ್ರೆ ಒಂದೇ ಒಂದು ಕಂಡೀಷನ್ ಸರ್. ಏನಪ್ಪ ಸರ್ ನೀರಲ್ಲಿ ಎಷ್ಟು ತರ ನೀರಿದೆ ಯಾರು ಬೇಕು ಸರ್? ಯಾವ್ದೋ ಒಂದು ನೀರ್ ಬಗ್ಗೆ ಹೇಳ ಸರ್ ಉಪ್ಪು ನೀರು ಬೇಕಾ ಇಲ್ಲ ನಾರ್ಮಲ್ ನೀರು? ಸರ್ ಬಿಸಿನೀರು ಬೇಕಾ ತಣ್ಣೀರು ಬೇಕಾ ಸರ್? ಯಾವ್ದೋ ಒಂದು ನೀರ್ ಹೇಳ ಸ್ವಾಭಾವಿಕ ನೀರು ಹೇಳು ಸರ್. ಇನ್ನೂ ಇಲ್ಲ ಸರ್, ಕಾವೇರಿ ನೀರು ಬೇಕಲ್ಲ ಬೋರಲ್ ನೀರು? ನೀರ್ ಹೇಳೋ ಸರ್ ಭೂಮಿ ಮೇಲೆ ಎಲ್ಲ ಕಡೆ ಬರ್ತದೆ ಸರ್, ಅದಕ್ಕೆ ಸರ್ ನೀರ್ ಬಗ್ಗೆ ಹೇಳಪ್ಪ ಏನಾಗಲ್ಲ ಸರ್. ನೀರು ಸರ್ ಹೇಳ್ತೀನಿ ಸರ್. ಹೇಳು ಸರ್ ನೀರು ಜೀವನ ಅದೆಲ್ಲರೂ ಗೊತ್ತು ಕಣೆ ಸರ್. ಗೊತ್ತು ಸರ್, ಎಲ್ರಿಗೂ ನೀರು ಬೇಕಾಗಬೇಕು ಸರ್. ಹೇಳೋ ಸರ್ ನೀರು ಸಂಪನ್ಮೂಲ ಸರ್. ಹಾ ಸರ್ ನೀರು ಯಾರಿಗೆ ಬೇಡ ಇಲ್ಲ ಸರ್, ಎಲ್ರಿಗೂ ಬೇಕು ಸರ್. ಸರ್ ನಮಗೂ ಬೇಕು ಸರ್, ಎಲ್ಲ ಬೇಕು ಹೇಳ ಮುಂದೆ ಸರ್ ಅವ್ರಿಗೂ ಬೇಕು ಸರ್. ಯಾರಿಗೋ ಅವ್ರಿಗೆ ಸರ್ ಎಲ್ಲ ಗೊತ್ತಿರೋದು ಅವ್ರಿಗೂ ಬೇಕು ಸರ್. ಅವ್ರಿಗೂ ಬೇಕು ಗೊತ್ತೋಣ ನಿಮಗೂ ಬೇಕು ಸರ್. ನನಗೂ ಬೇಕು ಹೇಳು ಸರ್ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ನೀರು ಬೇಕೇ ಬೇಕಂತ. ಇದೊಂದು ಬೇಕಾಗಿತ್ತು ಇದೊಂದು ಸರ್ ಅಷ್ಟೇ ಅಲ್ಲ ಸರ್, ಅಡಿಗೆ ಮಾಡೋದ್ರಿಂದ ಹಿಡಿದು ಪಾತ್ರೆ ತೊಳೆಯೋದ್ರಿಂದ ಹಿಡಿದು ಬಟ್ಟೆ ಒಗೆಯೋದು ನೀರು ಬೇಕೇ ಬೇಕು ಸರ್. ಹೌದಪ್ಪ ಹೌದು. ಆದ್ರೆ ಒಂದೇ ಒಂದು ಮಾತ್ರ ಬಿಟ್ಟಿದೆ ಸರ್. ಏನಪ್ಪ ಸರ್ ನಾವು ಮಾತ್ರ ಬೆಳೆದ್ರೆ ಸಾಕು ಸರ್, ಗಿಡ ಮರಕ್ಕೂ ನೀರು ಬೇಡ ಸರ್. ವೆರಿ ಗುಡ್ ಸರ್ ಗಿಡ ಮರಗಳಿಗೆ ನೀರು ಹಾಕಿದ್ರು ನೀರು ಬೇಕಲ್ಲ ಸರ್? ಹೌದಪ್ಪ. ಅದ್ರಲ್ಲಂತೂ ಒಂದು ಮರಕ್ಕೆ ಬೇಕೇ ಬೇಕು ಸರ್. ಯಾವ್ದದು ಸರ್ ಅದೇ ಸರ್. ಸರ್ ಅಲ್ಲಿ ಸರ್ ಅಲ್ಲಿರೋ ಮರ ಸರ್. ಯಾವ್ದು ಸರ್ ಅದು ಸರ್ ಯಾವ್ದಯ್ಯ ಅದೇ ಹೆಸರು ಬಾಯ್ ಬರ್ತಿಲ್ಲ ಸರ್. ಯಾವ್ದು ಸರ್ ಅದೇ ತೆಂಗಿನ ಮರ ಸರ್. ಸರ್ ತೆಂಗಿನ ಮರಕ್ಕೆ ನೀರು ಹಾಕ್ತಾರೆ ಅದು ಬೆಳೀತಾರ ಸರ್. ಸರ್ ಅದೇ ತರ ತೆಂಗಿನ ಮರ ಭೂಮಿ ಮೇಲೆ ಬೆಳೆಯುತ್ತದೆ, ಲೈಟ್ ಕಂಬ ತರ ಉದ್ದ ಬೆಳೆಯುತ್ತದೆ. ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಬೆಳೆಯುತ್ತದೆ, ಆ ಕಾಯಿಯಲ್ಲಿ ಎಳ್ನೀರು ಬರುತ್ತದೆ. ಅದರಿಂದ ನಾವು ನೀವು ಎಲ್ಲರೂ ಕುಡಿಬಹುದು ಸರ್. ತೆಂಗಿನಕಾಯಲ್ಲಿ ಕೊಬ್ಬರಿ ಬೆಳೆಯುತ್ತದೆ, ಆ ಕೊಬ್ಬರಿಯಿಂದ ನೀನು ಇದ್ದಾರಲ್ಲೋ ಏನಪ್ಪ ಇತ್ತು ಕತೆ. ಯಾವುದೇ ವಿಚಾರಕ್ಕೆ ಬಂದ್ರು ಯಾವುದೇ ವಿಷಯ ಕೊಟ್ಟರು ಎಲ್ಲ ತೆಂಗಿನ ಮರಕ್ಕೆ ತೆಂಗಿನ ಬುಡಕ್ಕೆ ಬರ್ತಾರೆ ಸರ್. ನೀವು ನೀರಿನ ಬಗ್ಗೆ ಅಯ್ಯೋ ಆಯ್ತು ಬಿಡೋ ಆಯ್ತು ಇನ್ನೊಂದು ವಿಚಾರ ಕೊಡ್ತೀನಿ. ಇದು ಕೊನೆ ಅವಕಾಶ ಅಪ್ಪ. ಸರ್ ಯಾವ್ದು ಕೊಡೋಣ? ಓಕೆ ಈ ಗಿಡ ಮರ ಏನು ಬೇಡ, ಅದಕ್ಕೆ ಯಾವುದು ಎಲ್ಲ ಉಪಯೋಗಿಸ್ತಾ ಇರ್ತಕ್ಕಂಥ ತಂತ್ರಜ್ಞಾನ ಯಾವುದು? ಓ ಮೊಬೈಲು. ಒಳ್ಳೆ ವಿಚಾರ ಬಂದ. ಸಮ ಸರ್ ಮೊಬೈಲ್ ಬಗ್ಗೆ ಗೊತ್ತಿಲ್ಲ ಸರ್? ಅದು ಯಾವ್ದು ಸರ್? ಅದೇ ಚಿಕ್ಕ ಮಕ್ಳಿಗೆ ಹಿಂಗೆ ಆಟಾಡ್ತಾರಲ್ಲ ಅದ ಸರ್? ಅದೆಲ್ಲ ಕೊಡು ಎಲ್ಲ ಉಪಯೋಗಿಸ್ತಾರಲ್ಲ ಆ ಥರ ಮೊಬೈಲು. ಸರ್ ಈಗ ಬೇರೆ ಬೇರೆ ಬರ್ತದೆ ಸರ್. ಯಾವ್ದಪ್ಪ ಅದು? ಸರ್ ಬಟನ್ ಫೋನ್ ಬೇಕಾದ್ರೆ ಡಸ್ಟ್ಬಿನ್ ಬೇಕಾ ಸರ್? ಅದ್ಯಾವ್ದು ಸರ್ ಟೆಲಿಫೋನ್ ಬೇಕಾದ್ರೆ ಯಾವ್ದು ಹೇಳಿ? ಅದೇ ಕಣೋ ಕಿವಿ ಹಿಡ್ಕೊಂಡ್ ಮಾಡ್ತಲ್ಲ ಅದ ಕಣೋ. ಸರ್ ಕಿವಿಯಲ್ಲಿ ಎಷ್ಟೋ ಫೋನ್ ಇಟ್ಕೊಂಡು ಮಾತಾಡ್ತಾರೆ ಸರ್. ನನ್ನೇ ಇದು ಮಾಡ್ತಿಲ್ಲಪ್ಪ. ಇವಾಗೆಲ್ಲ ಅದೇನೋ ಟಚ್ ಗಿಚ್ಚನ ಯೂಸ್ ಮಾಡ್ತಾರಲ್ಲ ಅದನ್ನೇ ಹೇಳಪ್ಪ. ಸರ್ ಹೇಳ್ತೀನಿ ಬಿಡಿ ಹೇಳಪ್ಪ ಸರ್. ಸರ್ ಮೊಬೈಲ್ ಒಂದು ಎಲೆಕ್ಟ್ರಾನಿಕ್ ಸಾಧನ. ಇದನ್ನು ಎಲ್ಲರೂ ವಯಸ್ಸಾದವರಿಂದ ಹಿರಿಯರ ತನಕ ಬಳಸುತ್ತಾರೆ. ನೀನು ಉಪಯೋಗಿಸ್ತೀನೋ? ಸರ್ ನಾನು ತಗೊಂಡಿದ್ದೆ ಸರ್. ಈ ವಯಸ್ಸಿಗೆ ಯಾಕೆ ತಗೊಂಡೆ ನೀನು? ಸರ್ ತಗೊಂಡಿದ್ದಲ್ಲ ಸರ್, ತಗೊಂಡಿದ್ದು ಅಂತೆ ಅದ್ರಲ್ಲಿ ಆಟ ಆಡಿ ಮೊನ್ನೆ ಸಿಟ್ಟು ಬಂದು ಮುರಿದಾಕ್ಬಿಟ್ಟೆ ಸರ್. ಏನಾಯ್ತು ಸರ್ ಆಟ ಆಡೋ ವಸ್ತು ಅಂದ್ಕೊಂಡು ಮುರಿದಾಕ್ಬಿಟ್ಟೆ ಅಷ್ಟೇ ಅಲ್ಲ ಸರ್, ಈ ಮನೇಲಿ ಯಾರೋ ನೆಂಟರು ಬಂದಾಗ ಸರ್ ಕೆಲವೊಬ್ರು ಯಾರತ್ರ ಮಾತಾಡ್ಬೇಕಾದ್ರೆ ಕದ್ದು ಮುಂಚೆ ಮಾತಾಡ್ಬೇಕಾದ್ರೆ ಎಲ್ಲೋಗ್ತಾರೆ ಗೊತ್ತಾ ಸರ್? ಎಲ್ಲೋಗ್ಬೋದು ಸರ್ ನೀವೇ ನೋಡೋಣ ಗೆಸ್ ಮಾಡಿ ಸರ್. ಶ್ರೀಬೇಕಾಗಿ ಮರ ಹತ್ರ ಹೋಗೋದಾ? ಅಲ್ಲ ಸರ್. ಎಡ್ಸೆ ಮರ ಹತ್ರ ಹೋಗೋದಾ? ಅಲ್ಲ ಸರ್. ಅಳ್ಸಿನ ಮರ ಹತ್ರ ಹೋಗೋದಾ? ಸರ್ ಅಲ್ವೇ ಅಲ್ಲ ಸರ್. ನಿಮ್ ಮನೆ ಗುಡಿಸ್ತಾ ಮುಂದೆ ಹೋಗೋದಪ್ಪ? ಯಾವ್ದಲ್ಲ ಸರ್, ಯಾವ್ದಲ್ಲ ಸರ್. ಅದೇ ತೆಂಗಿನ ಮರದ ಹತ್ರ ಹೋಗ್ತಾರೆ. ತೆಂಗಿನ ಮರ ಭೂಮಿ ಮೇಲೆ ಬೆಳೆಯುತ್ತದೆ. ತೆಂಗಿನ ಮರವು ಲೈಟ್ ಕಂಬ ತರ ಉದ್ದವಾಗಿ ಬೆಳೆಯುತ್ತದೆ. ತೆಂಗಿನ ಮರ ಯಾವಾಗ ತೆಂಗಿನ ಮರ ಅಂತ ಬಡ್ಕೊಂಡು ಸಾಯ್ತದ ಯಾವಾಗ ತೆಂಗಿನ ಮರ ಇದು ಬಿಟ್ಟು ನಿಮ್ಗೆ ಬೇರೆದೇನೋ ಗೊತ್ತಿರ್ಬೇಕ್ರ ನಿಮ್ಗೆ. ಅಪ್ಪ ಇಂಥ ವಿದ್ಯಾರ್ಥಿಗಳನ್ನ ಎಲ್ಲಿ ಹುಡುಕರು ಸಿಗಲ್ಲಪ್ಪ. ಏನ್ ಮಾಡೋ ಇಂಥವ್ರಿಗೆ ಓಕೆ ಮತ್ತೆ ಸರಿ, ನೀವ್ ಏನ್ ಮಾಡಿದ್ರು ಓಕೆ, ನಮ್ಮ ಮಕ್ಕಳೇ ನೀವು ಓಕೆ. ಇವತ್ತು ಶಿಕ್ಷಕರ ದಿನಾಚರಣೆ ಏನಿದೆ? ಶಿಕ್ಷಕರಲ್ಲ ಕಣ ದಿನಾಚರಣೆ, ಶಿಕ್ಷಕರ ದಿನಾಚರಣೆ. ಓಕೆ ಒಂದು ಶಾಲೆಗೆ ಹೋಗೋಣ. ಓಕೆ ಆ ಶಾಲೆಯಲ್ಲಿ ಆ ಶಾಲೆ ಹೆಸರಪ್ಪ ಅಂದ್ರೆ ಅಂಧ ಮಕ್ಕಳ ಶಾಲೆ. ಓಕೆ ಆಚಾರ್ಯ ಶ್ರೀ ರಾಕುಂ ಶಾಲೆಗೆ ಹೋಗೋಣ. ಅಲ್ಲಿ ಅಂಧ ಮಕ್ಕಳು ಎಲ್ಲರೂ ಕೂಡ ನಾಟಕ ಓಕೆ ಹಾಡು ಎಲ್ಲ ಹೇಳ್ತಾರೆ. ಓಕೆ ಅದಕ್ಕೆಲ್ಲ ಹೋಗ್ಬಿಟ್ಟು ಹಂಗೆ ಬರ್ಬೇಕಾದ್ರೆ ನಿಮ್ಮನ್ನ ಕಬ್ಬನ್ ತರ ಕರ್ಕೊಂಡು ಹೋಗುತ್ತೆ. ಆಯ್ತಾ ಸರ್? ನಾನು ಎಲ್ಲಿದೆ ಸರ್? ಬೆಂಗಳೂರಲ್ಲಿದೆ, ಮೈಸೂರಲ್ಲಿದೆ? ಬೆಂಗಳೂರಲ್ಲಿ ಬರ ಎಲ್ಲ ಹೋಗ್ಬೇಡಿ, ಕರ್ಕೊಂಡು ಹೋಗ್ತಾರಂತೆ.
ಬರೋ ಧನ್ಯವಾದ. ತೆಂಗಿನ ಮರ ಸಮುದ್ರ ಮಥನ ಕಡಿಯುವಾಗ ಬೇಬಿ ನಿಮ್ಮ ಬೈಕ್ ಇದೆ